ಹಂಗಾರೆ ಇಷ್ಟೋ ತನಕ ಕಳ್ಳನ ಮಗ ನನ್ನ ಮತ್ತೆ ಈಗ ಈ ಬಿಗ್ ಬಾಸ್ ಅಲ್ಲಿ ನಿಮ್ಮ ವೀಕ್ಷಕನಾಗಿ ನಿಮ್ಮ ಆಯ್ಕೆ ಯಾರು ಗೆಲ್ತಾರೆ ಅಂತಾರೆ. ಸುದೀಪ್ ಸರ್ ಕೈ ಹಿಡ್ಕೊಂಡು ಯಾರು ಮ್ಯಾಕ್ ಕೆತ್ತಾರೆ ಅವ್ರು ಗೆಲ್ತಾರೆ. ಯಾರು ಗೆಲ್ಬೇಕು ನಾನು ಹೇಳ್ಬಾರ್ದು. ನಾನು ಐ ಆಮ್ ನಾಟ್ ಹಿಯರ್ ಟು ಬಿಲ್ಡ್ ಅನ್ ಒಪಿನಿಯನ್. ನಾನು ಯಾರ ಬಗ್ಗೆ ಒಪಿನಿಯನ್ ಬಿಲ್ಡ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಅಂತ ಹನುಮಂತು ಗೆಲ್ಬೇಕು ಅಂತ, ಗುರು ತ್ರಿವಿಕ್ರಮ್ ಏನ್ ಗುರು ನಿಂಗೆ ಅನ್ಯಾಯ ಮಾಡಿದ್ದ ಅಂತ ಕಮೆಂಟ್ ಹಾಕ್ತಾರೆ. ಮೋಕ್ಷಿತ ಏನ್ ಮಾಡಿದ್ಲು ಗುರು, ಮಂಜಣ್ಣ ಏನ್ ಮಾಡ್ದ ಗುರು ಅಂತ ಕೇಳ್ತಾರೆ. ಸೊ ಅದಕ್ಕಿಂತ ಆಗದ್ ಬೇಡ ಅಂತ ಯಾರು ಗೆದ್ರು ಕನ್ನಡಿಗರ ಆಶೀರ್ವಾದ ಯಾರು ಪಡ್ಕೋತಾರೋ ಅವ್ರು ಗೆಲ್ಲಲಿ, ನಾವು ಖುಷಿಯಿಂದ ಹಾರೈಸ್ತೀನಿ. ನನಗೆ ಯಾರು ಇಷ್ಟ ಅಂತ ಇದೆ ನಾನು ಓಟ್ ಹಾಕ್ತೀನಿ. ಅದು ಮಂಜಣ್ಣ ಆಗಿರ್ಬೋದು, ಯಾರು ಬೇಕಾದ್ರೆ ಆಗಿರ್ಬೋದು, ನಾನು ಪ್ರೀತಿಯಿಂದ ಓಟ್ ಹಾಕ್ತೀನಿ, ಅವ್ರಿಗೆ ಒಳ್ಳೇದಾಗಲಿ. ಆದರೆ ಜನರ ಮೇಲೆ ಒಪಿನಿಯನ್ ಬಿಲ್ಡ್ ಮಾಡಲ್ಲ. ಗುರು ನಾನು ಹೇಳ್ತಾ ಇದ್ದೀನಿ ಇವ್ರಿಗೆ ಓಟ್ ಹಾಕಿ ಅಂತ ಹೇಳೋದ್ರಿಂದ ಇನ್ನು 5 ಜನಕ್ಕೆ ನಿರಾಸೆ ಆಗುತ್ತೆ. ಅವ್ರು 5 ಜನ ಆಗೇನಂತಾರೆ ನಾವು ಕೂಡ ಕಷ್ಟಪಟ್ಟು ಫೈನಲ್ಸಿಗೆ ಈಗ ಎಕ್ಸಾಂಪಲ್ ನಾಳೆ ಮೋಕ್ಷಿತ ನಾನು ಎದುರುಗಡೆ ಸಿಗ್ತಾರೆ ಅಂತ ಅನ್ಕೊಳ್ಳಿ ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ. ಪ್ರಥಮ ನಾನು ಕಷ್ಟಪಟ್ಟು ಫಿನಾಲೆಗೆ ಬಂದಿದ್ದೆ ಅಲ್ವಾ. ನನ್ನನ್ನು ನೀವು ಅಟ್ಲೀಸ್ಟ್ ಒಬ್ರಿಗೆ ಹೇಳಿದ್ರೆ ಒಂದು ಕಡೆ ನಿಂತ್ಕೊಂಡಂಗೆ ಆಗುತ್ತಲ್ವ. ಒಂದು ಮೋಕ್ಷಿತ ಕೇಳಿದ್ರೆ ನನಗೆ ಫೇಸ್ ಮಾಡೋ ಧೈರ್ಯ ಇರಲ್ಲ. ಸೊ ಅದರಿಂದ 6 ಜನಕ್ಕೂ ಶುಭಾಶಯಗಳು. ನೇರವಾಗಿ ಹೇಳ 17 ಜನ ಮನೆಗೆ ಯಾರು ಹೋದ್ರು ಅಷ್ಟು ಜನ ಕಪ್ ಗೆಲ್ಲೋ ಅರ್ಹತೆ ಇರೋದಕ್ಕೆ ಹೋಗಿರೋದು. ಆದರೆ ಯಾರಿಗೂ ಒಂದು ಓಟ್ ಕಡಿಮೆ ಬಿದ್ದಿರುತ್ತೆ, ಅವ್ರು ಎಲಿಮಿನೇಟ್ ಆಗಿರ್ತಾರೆ. ಪ್ರಾಮಾಣಿಕವಾಗಿ ಯಾರು ಫೈನಲ್ಸ್ಗೆ ಹೋಗಿದ್ದಾರೆ ಅಷ್ಟು ಜನರು ನಮ್ಮವರೇ, ನನ್ನ ಸ್ನೇಹಿತರೆ, ಅಲ್ಲಿರೋ ಎಲ್ಲರೂ ನನ್ನ ಆಪ್ತರೆ. ತ್ರಿವಿಕ್ರಮ್ಗೆ ಒಳ್ಳೇದಾಗಲಿ. ಮಂಜು ಸರ್ ನನಗೆ ತುಂಬ ಇಷ್ಟ, ಅವ್ರ ಆ್ಯಕ್ಟಿಂಗು, ಮಂಜಣ್ಣವ್ರ ಆ್ಯಕ್ಟಿಂಗ್ ಭಾಳ ಇಷ್ಟ. ಹನುಮಂತು ಇನ್ನೋಸೆನ್ಸ್ ಆತ ಕೂಡ ಕಷ್ಟಪಟ್ಟು ಬಂದಿದ್ದಾನೆ, ಅವ್ರಿಗೂ ಒಳ್ಳೇದಾಗಲಿ. ಸೊ ನಾನು ಶುಭಾಶಯಗಳು ಹೇಳ್ತೀನಿ. ಆ್ಯಂಡ್ ಇವರು ಮೋಕ್ಷಿತ, ತ್ರಿವಿಕ್ರಮ್ ಅವರು, ಭವ್ಯ ನನ್ನ ಸ್ನೇಹಿತ, ಅವರು ಕೂಡ ನನ್ನ ಪರಿಚಿತರು, ಅವ್ರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗ್ಲಪ್ಪ. ಹೂ ಆಮ್ ಐ ಟು ಡಿಸೈಡ್. ನೀವು ಒಂದು ಕೆಲಸ ಮಾಡಿ, ಯಾರು ಗೆಲ್ಲಬೇಕು ಅಂತ ಐತಲ್ಲ ಹೋಗ್ಬಿಟ್ಟು ಟುಪುಕ್ ಓಟ್ ಹೊಡ್ರಿ, ಅವರೇ ಗೆಲ್ತಾರೆ. ಆಯ್ತು, ಈಗ ಸುದೀಪ್ ಸರ್ ಇದು ಲಾಸ್ಟ್ ರಿಟೈರ್ಮೆಂಟ್ ಕೊಡ್ತಾ ಇದ್ದಾರೆ, ಆ ಜಾಗದಲ್ಲಿ ನೀವು ಯಾರು ಕಲ್ಪನೆ ಮಾಡಕ್ಕೆ? ನಾನು ಯಾರನ್ನೂ ಕಲ್ಪನೆ ಮಾಡಲ್ಲ. ಸಾಧ್ಯ ಸಿಗ್ತಾರೆ ಸುದೀಪ್ ಸರ್. ನೋಡಿ ನೇರವಾಗಿ ಹೇಳ್ತೀನಿ, ನಾನು ಭಾಳ ಸ್ಟ್ರಾಂಗ್ ಒಪಿನಿಯನ್ ಹೇಳ್ತೀನಿ. ಇದು ಹೆಂಗೋ ನನಗೂ ಸುದೀಪ್ ಸರ್ ಬಗ್ಗೆ ಒಂದು ವಿಷಯ ತಿಳ್ಕೊಳ್ಳಿ. ಒಬ್ಬರನ್ನೊಬ್ರು ಬಹಳ ಗೌರವಿಸ್ಕೊಳ್ತೀವಿ. ನಾನೆಲ್ಲೂ ಸುದೀಪ್ ಸರ್ ಅತ್ಯಂತ ಆಪ್ತರು ಅಂತ ಸಿಕ್ಕಾಗ ಒಂದು ಸೆಲ್ಫಿ ತೆಗೆದು ಹಾಕ್ಬಿಡೋದು, ಊಟ ಮಾಡ್ತಾ ಇರೋದು ಹಾಕೋದು, ಅವ್ರಿಗೆ ಕೇಕ್ ತಿನ್ಸ, ಇದು ಯಾವುದೂ ನಾವು ಮಾಡಲ್ಲ. ಯಾಕೆಂದರೆ ಅವ್ರ ಆಪ್ತ ಬಳಗ ಪ್ರಾಮಾಣಿಕವಾಗಿ ಯಾರು ಇರ್ತಾರೆ ಆ ಪ್ರೀತಿ ಅವ್ರಿಗೆ ಸಲ್ಲಬೇಕು. ನಮ್ಮನ್ನು ಅವ್ರು ಗೌರವಿಸ್ತಾರೆ, ನಾವು ಅವ್ರು ಪ್ರೀತಿಸ್ತೀವಿ. ಸಿಕ್ಕಾಗ ಏನು ಪ್ರಥಮ್ ಹೇಗಿದ್ದೀರಾ, ಏನು ನಡೀತಾ ಇದೆ, ಆರೋಗ್ಯ ಆಗಿದ್ದೀರಾ, ಹೋಗ್ತಾ ಒಂದು 100 ಜನ ಇರಲಿ, ನಾನು ನೋಡಿದ ತಕ್ಷಣ ನಿಂತು 2 ನಿಮಿಷ ಮಾತಾಡುವಷ್ಟು ವಿಶ್ವಾಸ ನಾನು ಉಳಿಸ್ಕೊಂಡಿದ್ದೀನಿ. ಆ ಗೌರವ ನಂಗೆ ಅವರು ಕೊಡ್ತಾರೆ. ಅವರು ನನಗೆ ಚಿತ್ರರಂಗದ ದೊಡ್ಡ ಸ್ಟಾರು, ನಾನು ಅದೇ ಗೌರವದಿಂದ ನಾನು ನೋಡ್ಕೊಳ್ತೀನಿ. ಸೊ ಸಿಕ್ಕಾಗ ಅವ್ರನ್ನ ಕೇಳ್ತೀನಿ, ಸರ್ ನಿಮ್ಮ ಆಯ್ಕೆ ಕರೆಕ್ಟಾಗಿದೆ, ನ್ಯಾಯಸಮ್ಮತವಾಗಿದೆ, 11 ಸೀಸನ್ ಮಾಡಿದ್ದೀರಾ, ನಿಮ್ಮನ್ನು ಬಿಟ್ಟು ಬೇರೆ ಸೀಸನ್ನೆಲ್ಲ ಹೆಂಗಾಗ್ಬಿಡೈತೆ ಗೊತ್ತಾ, ವಿಜಯ್ ಸೇತುಪತಿ ಒಂದು ಮಾಡೋರೆ, ಕಮಲಾಸನ್ ಒಂದು ಮಾಡೋರೆ, ಈ ಕಡೆ NTR ಒಂದು, ಈ ಕಡೆ ಇವರು ನಾಗಾರ್ಜುನ ಒಂದು, ನಾಣಿ ಒಂದು ಮಾಡಿರೋದ್ರಿಂದ ಅವ್ರಿಗೆ ಆಯ್ಕೆಗಳಿದ್ವು. ನಮ್ಮಲ್ಲಿ ಸುದೀಪ್ ಸರ್ ಹೆಂಗೆ ಅಂದರೆ ಸೀಲ್ ಹೊಡೆದು ಇಟ್ಬಿಟ್ಟವ್ರೆ. ನಂದೇ ಪ್ರಿಂಟ್ ಇದು ಬಿಗ್ ಬಾಸ್ ಅಂದರೆ ಆ ರೇಂಜ್ಗೆ ಅವರ ಇಂಪ್ಯಾಕ್ಟ್ ಇದೆ. ಆ್ಯಂಡ್ ನಾನು ಒಂದು ಗುಣ ಸುದೀಪ್ ಸರಿಂದ ಇವತ್ತಿಗೂ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ತುಂಬ ಹತ್ತಿರ ಅಂತ ಯಾವತ್ತೂ ತೋರಿಸ್ಕೊಳ್ಳ. ಪ್ರಾಮಾಣಿಕವಾಗಿ ಅವ್ರು ಯಾರು ಹತ್ತಿರ ಇರ್ತಾರೋ ಅವ್ರಿಗೆ ಅದಷ್ಟೇ. ಅವ್ರ ಕುಟುಂಬಕ್ಕೆ ಈಗ ಅವ್ರ ಅಕ್ಕನ ಮಗ ಲಾಂಚ್ ಆಗ್ತಾ ಇದ್ದಾರೆ, ಆ ಪ್ರೀತಿ ಅಭಿಮಾನ ಜನರ ಆಶೀರ್ವಾದ ಗಳಿಸೋದು ಅವ್ರ ಅಕ್ಕನ ಮಗನಿಗೆ ಹೋಗಲಿ, ಆತ ಗೆದ್ದು ಬರಲಿ ಅಂತ ನಾವು ದೂರದಿಂದ ಅವ್ರ ಸಕ್ಸಸ್ನ ನೋಡಿ ಖುಷಿ ಪಡ್ತೀವಿ. ಸುಳ್ಳು ಪ್ರಾಮಾಣಿಕ ಜನರಿಗೆ ನಾನು ಅವ್ರಿಗೆ ಆಪ್ತ ಅಂತ ತೋರಿಸ್ಕೊಳ್ಳೋದು ಇದು ಯಾವುದೂ ನಾನು ಮಾಡಲ್ಲ. ನನ್ನ ಹೃದಯದಲ್ಲಿದ್ದಾರೆ, ಯಾಕೆ ನಾನು ಅದನ್ನ ತೋರಿಸ್ಕೋಬೇಕು ನಾಟಕ ಒಂದಾದರೆ. ಆ್ಯಂಡ್ ಹಿ ಈಸ್ ವೆರಿ, ನಾನು ಅವರಿಂದ ಕಲಿಯುವಂಥದ್ದೊಂದು, ಆ ವ್ಯಕ್ತಿ ಏನು ನೋಡ್ತಾರೋ ಆ ಎಪಿಸೋಡ್ ಹಂಗೆ ಮಾತಾಡ್ಬಿಟ್ರೆ ಯಾವ ಮಗನೂ ಬಿಗ್ ಬಾಸ್ ಗೆಲ್ಲಲ್ಲ. ನೋಡಿದವ್ರು ಹಣೆ ಬರ ಎಲ್ಲ ಅವ್ರ ಮುಂದೆ ಇರುತ್ತೆ, ಇನ್ಕ್ಲೂಡಿಂಗ್ ಮೀ. ನಾನಾದರೂ ಅಷ್ಟೇ. ಒಳ್ಳೆ ವ್ಯಕ್ತಿ ಇದ್ದಾರೆ ಅವರು, ಅವ್ರಿಗೆ ಒಳ್ಳೇದಾಗಲಿ. ನಂದೊಂದು ಯಾರು ಮಾಡಿದ್ರೆ ಒಂದು ಹೇಳ್ತೀನಿ ಕೇಳಿ, ಎಲ್ರಿಗೂ ಗೊತ್ತಿಲ್ಲದಿರೋದು ಹೇಳ್ತೀನಿ. ಸುದೀಪ್ ಸರ್ ಅಪ್ಪ ಸಂಜೀವ್ ಸರ್ ಲೈಫಲ್ಲಿ ನೋಡಕ್ಕೆ ಬಂದಿದ್ದು ನನ್ನ ಸೀಸನ್ ಫಿನಾಲೆನ. ಅದಕ್ಕಿಂತ ಹೆಮ್ಮೆ ಏನು ಬೇಕು ಸರ್ ನನಗೆ? ಒಬ್ಬ ಶೋ ನಡೆಸೋ ಹೋಸ್ಟು ಅವರು ಆ್ಯಕ್ಚುಲಿ ಕೇಳಿದಾಗ ಅದನ್ನು ನನಗೆ ಹೇಳಿದ್ದು ಸಂಜೀವ್ ಸರ್ನ, ಆ ದಿನ ವಿಶ್ ಮಾಡಿದೆ ನಾನು ಸಿಕ್ಕಾಗ. ಆಗ ಹೇಳಿದ ಮಾತು, ಮಗ ಹೋಸ್ಟ್ ಮಾಡ್ತಾರೆ, ಆಬ್ವಿಯಸ್ಲಿ ನಾನು ಎಲ್ಲೂ ಸಪೋರ್ಟ್ ಮಾಡೋಂಗಿಲ್ಲ, ಫಿನಾಲೆ ನೋಡಕ್ಕೆ ಬರ್ಬೇಕಾದ್ರೆ ವೋಟಿಂಗ್ಸ್ ಮುಗ್ದಿರುತ್ತೆ, ನಾನು ಇಷ್ಟಪಟ್ಟು ಪ್ರಾಮಾಣಿಕ ಪ್ರಥಮ ನೋಡಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅದಕ್ಕಿಂತ ಬೆಸ್ಟ್ ಕಾಂಪ್ಲಿಮೆಂಟು, ಬೆಸ್ಟ್ ಟ್ರೋಫಿ ಯಾವುದಿದೆ ಸರ್ ನನ್ನ ಸೀಸನ್? ಯಾಕೆ ಅಂದರೆ ಇಂಥವ್ರಿಗೆ ಭವ್ಯ ಇಲ್ಲಿ ನಿಂತಿರಲಿ ನೋಡಿ, ಈ ಭವ್ಯ ಆ ಭವ್ಯ ಅಲ್ಲ, ಫೈನಲ್ಸ್ ಇಷ್ಟಲ್ಲ, ಇವರೆಲ್ಲ ಕೇಳಿದಾಗ ಓಟ್ ಹಾಕಿದ್ದಾನೆ ಅಂತ ಹೇಳ್ತಾರೆ. ಏನಾಗುತ್ತೆ, ಒಂದು ಓಟ್ಗೆ 6 ರೂಪಾಯಿ ಇತ್ತು ಫೈನಲ್ಸ್ಗೆ, ಜನ ಕೈಯಿಂದ ದುಡ್ಡು ಕೊಟ್ಟು ಹಾಕಿದ್ದಾರೆ. ಈಗ ಜಿಯೋ ಟುಪುಕ್ ನೋಟ್ ಮಾಡೋದು, ಫ್ಯಾನ್ ಪೇಜ್ ಮಾಡ್ಕೊಂಡು ಇದು ಯಾವುದೂ ಇಲ್ಲ. ನೀನು ಇಷ್ಟಪಟ್ಟಿಯ ನೀನು ಓಟ್ ಹಾಕ್ತೆ, ನಾನು ಗೆದ್ದೆ. ನೀನು ಹೆಂಡತಿ ಓಟ್ ಹಾಕಿದ್ರೆ ಗೆದ್ದರು, ನಿಮ್ಮ ಅಮ್ಮ ಓಟ್ ಹಾಕಿದ್ರೆ ಗೆದ್ದರು, ಗಂಡ ಪಾಪ ಆಫೀಸಲ್ಲಿ 300 ರೂಪಾಯಿ ರಿಚಾರ್ಜ್ ಮಾಡ್ಬಿಟ್ಟು ಟುಪುಕ್ಕನ್ನು ಹೆಂಡತಿ ಎತ್ಕೊಂಡು ಓಟ್ ಹಾಕ್ಬಿಡ್ತಿದ್ರಂತ ನನಗೆ. ಇದೆಲ್ಲ ಮಾಡಿದ್ದಕ್ಕೆ ನಾವು ಗೆದ್ದಿದ್ದೀವಿ. ಜನರ ಆಶೀರ್ವಾದ, ಗೆದ್ದಿಲ್ಲ, ಜನ ಆಶೀರ್ವಾದ ಮಾಡಿದ್ದಾರೆ, ಗೆಲ್ಲಿಸಿದ್ದಾರೆ. ಸೊ ಅದಕ್ಕೆ ನಾನು ನಿಷ್ಠನಾಗಿದ್ದೀನಿ. ಇವತ್ತಿಗೂ 7 ಸಿನಿಮಾ ಬಿಗ್ ಬಾಸ್ ಆದಮೇಲೆ ನಡೀತಾ ಇದ್ದಾನೆ. ಐ ಆಮ್ ಹ್ಯಾಪಿ ದಟ್ ವಾಟ್ ಐಮ್ ಟುಡೇ. ನಾನು ಇವತ್ತು ಏನಾಗಿದ್ದೀನಿ ಅದ್ರ ಬಗ್ಗೆ ನಂಗೆ ಹೆಮ್ಮೆ ಇದೆ, ಸಂತೋಷ ಇದೆ, ಸಂತೃಪ್ತಿ ಇದೆ. ಯಾವುದ್ರ ಬಗ್ಗೆ ನಂಗೆ ಬೇಸರ ಆಗಲಿ ಇಲ್ಲ, ಯಾರ ಮೇಲೆ ನಂಗೆ ಜಲಸ್ ಆಗಲಿ ಇಲ್ಲ. ನಮ್ಮ ಸೀಸನ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈಗಂತೂ ಹಿಂಗಾಗಿದೆ, PR ಟೀಮ್ಗಳೆಲ್ಲ ಕುತ್ಕೊಂಡು ವರ್ಕ್ ಮಾಡೋಂಗಾಗಿದೆ. ನಮ್ಮ ಸೀಸನ್ ನಂಗೆಲ್ಲ ಇರಲ್ಲಪ್ಪ, ಯಾರನ್ನ ಟಾರ್ಗೆಟ್ ಮಾಡೋದು ಮಾಡಲೇ ಇಲ್ಲ. ಇನ್ಫ್ಯಾಕ್ಟ್ ಇವತ್ತಿಗೂ ಸಹಿತ ಮಾಳವಿಕಾ ಮ್ಯಾಮ್ ಇರ್ಬೋದು, ನಮ್ಮ ಸ್ಪರ್ಶಾರೇಖಾ ಮ್ಯಾಮ್,
ಫೈನಲ್ಸಲ್ಲಿ ಕೂತ್ಕೊಂಡಾಗ ಯಾರು ಗೆಲ್ಲಬೇಕು ಅಂದಾಗ ಯಾರು ಹೆಸರು ಹೇಳ್ತಾರೆ? ನಾನೇ ಗೆಲ್ಲಬೇಕು. ನಂಗೆ ಪ್ರಥಮ್ ಗೆದ್ದರೆ ಈ ಶೋಗ್ ನ್ಯಾಯ ಅಂತ ರೇಖಾ ಮ್ಯಾಮ್ ಹೇಳಿದ್ದು. ಅದಕ್ಕಿಂತ ಬೆಸ್ಟ್ ಒಬ್ಬರನ್ನೊಬ್ರು ಪ್ರೀತಿಸೋ ಪ್ರಕ್ರಿಯೆ ಎಲ್ಲಿರುತ್ತೆ? ಈಗೆಲ್ಲ ನಾನೇ ಗೆಲ್ಲಬೇಕು ಅಂತ ಮಾಡಲಿ, ಸಂತೋಷ. ಬಟ್ ನನ್ನ ಸೀಸನ್ಲಿ ಮೇಡಮ್ ಹೇಳಿದ್ದು, ಎಲ್ಲರೂ ಮೆಚ್ಕೊಂಡಂಥ ವ್ಯಕ್ತಿ ನನಗೆ ಹೇಳಿದ್ದು, ಇವೆಲ್ಲ ಮೆಮೊರೀಸ್ ನನ್ನ ಸೀಸನ್ ಕೊಟ್ಟಿದೆ ಸರ್. ಅದಕ್ಕಿಂತ ಬೆಸ್ಟ್ ಏನೂ ಇಲ್ಲ. ಐ ಆಮ್ ದ ಬೆಸ್ಟ್. ನಮ್ಮ ಸೀಸನ್ ಇಸ್ ದ ಬೆಸ್ಟ್. ಸುದೀಪ್ ಸರ್ ಆಲ್ವೇಸ್ ಬೆಸ್ಟ್. ಬಿಗ್ ಬಾಸ್ ಇಸ್ ಲೈಫ್ ಟೈಮ್ ಬೆಸ್ಟ್. ಕಲರ್ಸ್ ನಂಬರ್ 1. ಖುಷಿಯಾಗಿ ನಮಗೆ ಲೈಫ್ ಕೊಟ್ಟಿರುವಂಥ ಕಲರ್ಸ್ ಯಾವಾಗಲೂ ಬೆಸ್ಟ್. ಇದೆಲ್ಲದಕ್ಕಿಂತ ಬೆಸ್ಟು ನನಗಿವತ್ತು ಪ್ರತಿದಿನ ಊಟ ಕೊಡ್ತಾ ಇರೋದು ಪರಮೇಶ್ವರ್ ಗುಂಡ್ಕಲ್ ಅವರು, ಪರಮ್ ಸರ್. ಅವತ್ತು ತಗೊಂಡ ನಿರ್ಧಾರ, ನಾನು ಊಟ ಮಾಡ್ಬೇಕಾದ್ರೆ ಪ್ರತಿದಿನ ಸ್ಮರಿಸ್ತೀನಿ ಬಿಕಾಸ್ ಆಫ್ ದಟ್ ಮ್ಯಾನ್. ಅವತ್ತು ಪ್ರಥಮ್ ಬೇಡ ಅಂತ ಹೇಳಿದ್ರೆ ನನಗೆ ಹೋಗೋಕ್ಕಾಗ್ತಿಲ್ಲ. ಪ್ರಥಮ್ ಈ ಸೀಸನ್ ಗೆಲ್ಲೋದು ಬೇಡ ಅಂತ ಅವ್ರು ಅಂದ್ಕೊಂಡು ವೋಟಿಂಗ್ ಪ್ರಕಾರ ಪ್ರಾಮಾಣಿಕವಾಗಿ ಎಲ್ಲ ಆಗಿದ್ದಾಗ ಅಟ್ಲೀಸ್ಟು ಈಗ ಎಲ್ಲ ಹೇಳ್ತಾರೆ ಗೆಲ್ಲೇಬಾರ್ದು, ನಮ್ಗೆ ಯಾರೋ ಬೇರೆಯವ್ರು ಕಲರ್ಸ್ ಅವ್ರು ಗೆಲ್ಸ್ಕೊಳ್ಳ ಅಂತಿದ್ದೀರಿ. ಅವತ್ತು ನಾನು ಗೆಲ್ಲಕ್ಕಾಗ್ತಿಲ್ಲ. ಯಾರು ಓಟ್ ಹಾಕೋರು, ಜನ ಓಟ್ ಹಾಕೋರು, ನಾನು ಗೆಲ್ಸರು. ಥ್ಯಾಂಕ್ ಯು ಆ್ಯಂಡ್ ಒಳ್ಳೇದಾಗಲಿ. ಫಸ್ಟ್ ನೈಟ್ ವಿತ್ ದೆವ್ವ ಮಿಸ್ ಮಾಡದೆ ಕಾಮಿಡಿ ಸಿನಿಮಾ ಬರ್ತಾ ಇದೆ ನೋಡಿ. ಕರ್ನಾಟಕದಲ್ಲಿ ಅದಾಗ 3 ಮಂತ್ಸಿಗೆ ಬರ್ತಾ ಇದೆ. ನೋ ಕೊಕೇನ್ ಶೂಟ್ಗೆ ಅಂತ ವಿಶೇಷವಾಗಿ ಅದೇನೋ ಹೇರ್ ಸ್ಟೈಲ್ ಏನೇನೋ ಮಾಡ್ತಾರೆ ನಾಳೆಯಿಂದೆಲ್ಲ, ಅದ್ರದ್ದು ತಲೆ ಬಿಸಿಲಿದ್ದೀನಿ. ಸೊ ಅದ್ರ ವರ್ಕಲ್ಲಿದ್ದೀನಿ. ಅದ್ರ ಮಧ್ಯೆ ನನ್ನ ಸ್ನೇಹಿತರಾದ ಸಮೀರ್ ಸರ್ನ ನೋಡೋಣ ಅಂತ ಬಂದೆ ಪ್ರೀತಿಯಿಂದ. ಖುಷಿ ಆಯಿತು. ನ್ಯಾಷನಲ್ ಸಮೀರ್ ಅಂತ ಇಟ್ಟರು, ನಾನು ಇಂಟರ್ನ್ಯಾಷನಲ್ ಪ್ರಥಮ್, ನಾನು ಲೋಕಲ್ ಪ್ರಥಮ್ ನಾನು ಲೋಕಲ್ ಪ್ರಥಮ್. ಬಟ್ ಆ್ಯಟಿಟ್ಯೂಡು ಮ್ಯಾನರಿಸಮು ನ್ಯಾಷನಲ್ ಪ್ರಥಮ್, ಹೆಂಗೆ ನಾವು. ಸೊ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ ಆ್ಯಂಡ್ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಕ್ಸಸ್ ನಿಮಗೆ ಬರಲಿ ಅಂತ